ಇದು ಬರೀ ಇಷ್ಟು ದುಡ್ಡನ್ನು ಕೊಟ್ಟಿದ್ದಾರೆ ಅಂದ್ರೆ ನಾವೆಲ್ಲ ಇದನ್ನ ಏನ್ ಮಾಡ್ತಿದೀವಿ ಅಂತ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. ಸಾಕಷ್ಟು ಜನಕ್ಕೆ ಮಾಹಿತಿ ಗೊತ್ತಿರಲಿ. ಇನ್ನೇನು ಕೆಲವೇ ದಿನಗಳಲ್ಲಿ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಮಾಡೋರಿಗೆ ಒಂದು ಪ್ರೋತ್ಸಾಹ ಕೊಡಿ. ಕೈಲಾದ್ರೆ ಮಾಡೋಣ, ಕೈಲಾಗಿಲ್ಲ ಅಂದ್ರೆ ನಮ್ಮ ಪಾಡಿಗೆ ನಾವು ಸೈಲೆಂಟ್ ಆಗಿರೋಣ. ಇಂಥವ್ರು ಜಾಸ್ತಿ ಆಗ್ಬಾರ್ದು ಅಂತ ನಮ್ದೊಂದು ರಿಕ್ವೆಸ್ಟ್. ಯಾಕಂತಂದ್ರೆ ಜನಸ್ನೇಹಿ ಯೋಗೇಶನ್ ಅವರು ಎಲ್ರಿಗೂ ಅನ್ನ ಆಗ್ತಾ ಇದಾರೆ, ಅವರ ಆರೋಗ್ಯ ಸಮೇತ ನೋಡ್ಕೊಂತ ಇದಾರೆ. ಅಣ್ಣ ತಮ್ಮಂದ್ರೆ ಆಗಲ್ಲ, ಹಾಗೆ ಸಂಬಂಧಿಕರುಗಳಂತೂ ಹೇಳೋದೇ ಬೇಡ, ಯಾವ ಕಷ್ಟಕ್ಕೂ ಆಗಲ್ಲ. ಆದರೆ ನಿಜವಾಗ್ಲೂ ಹೇಳ್ತೀನಿ, ಕರ್ನಾಟಕದಲ್ಲಿರ್ತಕ್ಕಂಥ ಹೃದಯ ಸ್ನೇಹಿತರು ಅಂತ ನಾನು ಏನು ಹೇಳ್ತೀನಿ, ಇವರೆಲ್ಲ ನನಗೆ ಹೃದಯಕ್ಕೆ ಹತ್ರವಾದಂಥವ್ರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಎಷ್ಟೋ ಜನ ನನಗೆ ಸಹಾಯವನ್ನು ಮಾಡ್ತಿದ್ದಾರೆ. ಇಲ್ಲಿ ಬರೋಬ್ಬರಿ 130 ಜನ ಇದ್ದಾರೆ ಅಂದರೆ ಅದು ಮುಖ್ಯವಾಗಿ ಎಷ್ಟೋ ಜನ ಸಹಾಯ ಮಾಡಿದಕ್ಕೆ ಇವತ್ತು 130 ಜನರನ್ನ ನಾವು ನೋಡ್ಕೊಳ್ಳೋದಕ್ಕಾಗ್ತಾ ಇದೆ. ಇದು ಬರೀ ಇಷ್ಟು ದುಡ್ಡನ್ನು ಕೊಟ್ಟಿದ್ದಾರೆ ಅಂದ್ರೆ ನಾವೆಲ್ಲ ಇದನ್ನ ಏನ್ ಮಾಡ್ತಿದೀವಿ ಅಂತ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. ನಿಜವಾಗ್ಲೂ ಹೇಳ್ತಾ ಇದೀನಿ, ದೇವ್ರ ಮಕ್ಕಳು ಎಲ್ಲೂ ಬೀದಿಲಿ ಮಲಗಬಾರ್ದು ಅಂತ 5,000 ಜನ ಮಲಗುವಂತ ಒಂದು ದೊಡ್ಡ ಯೋಜನೆಯನ್ನ ನಾವು ಶುರು ಮಾಡ್ತಾ ಇದೀವಿ. ಇನ್ನು ಕೇವಲ ಒಂದು 15ರಿಂದ 20 ತಿಂಗಳು ಅಥವಾ 20 ದಿವಸಗಳ ಒಳಗಾಗಿ ಒಂದು ಮಾಹಿತಿಯನ್ನ ಹೊರಗಡೆ ಹಂಚ್ತೀವಿ. ಯಾಕಂದ್ರೆ ಇಷ್ಟು ದುಡ್ಡು ನೀವು ಕೊಡ್ತೀರಾ, ನೀವು ಪ್ರೀತಿಯಿಂದ ಕೊಡ್ತಿದ್ದೀರಾ. ಇಲ್ಲಿ ಎಷ್ಟು ದುಡ್ಡು ಖರ್ಚಾಗುತ್ತೆ, ಏನೇನಕ್ಕೆ ಖರ್ಚಾಗುತ್ತೆ, ಒಂದು ತಿಂಗಳಿಗೆ ಎಷ್ಟು ಖರ್ಚು ಬರುತ್ತೆ, ಒಬ್ಬ ಮೆಡಿಸಿನ್ ಕಳ್ಸಿದ್ರೆ ಎಷ್ಟು ಖರ್ಚು ಬರುತ್ತೆ, ಎಷ್ಟು ಒಬ್ಬರಿಗೆ ಆಪರೇಷನ್ ಮಾಡ್ಬೇಕಂದ್ರೆ ಎಷ್ಟು ಖರ್ಚು ಬರುತ್ತೆ, ಅದ್ರ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲ. ನಿಜ ಹೇಳ್ತೀನಿ ಸರ್, ಈ ದುಡ್ಡನ್ನ ಒಂದು ಅದ್ಭುತವಾದಂತಹ ಕೆಲಸಕ್ಕೆ ಉಪಯೋಗಿಸ್ತೀವಿ. ಬರೋಬ್ಬರಿ 5,000 ಜನ ಮಲಗಬೇಕು, ಆ ತರದೊಂದು ದೊಡ್ಡ ಉದ್ದೇಶ ಇಟ್ಕೊಂಡು ಒಂದು ಸಾಕಷ್ಟು ಜನಕ್ಕೆ ಮಾಹಿತಿ ಗೊತ್ತಿರಲಿ. ಇನ್ನೇನು ಕೆಲವೇ ದಿನಗಳಲ್ಲಿ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಎಲ್ಲಿ ಏನು ನೀವೆಲ್ಲ ಸಾಕಷ್ಟು ಜನ ದುಡ್ಡು ಕೊಟ್ಟಿದ್ದೀರಾ ನನಗೆ, ಒಂದೊಂದು ಅಡಿಗೆ, 2 ಅಡಿಗೆ, 3 ಅಡಿಗೆ, 10 ಅಡಿಗೆ, ಈ ರೀತಿ ಸಹಾಯ ಮಾಡಿದವ್ರಿಗೆಲ್ಲ ಒಂದೇ ಮಾಹಿತಿ ಹೇಳಕ್ ಇಷ್ಟಪಡೋದು, ಆದಷ್ಟು ಬೇಗ ನೀವು ಕೊಟ್ಟಿರ್ತಕ್ಕಂಥ ಹಣಕ್ಕೆ ನಾನು ಖಂಡಿತವಾಗ್ಲೂ ಆ ಋಣ ತೀರ್ಸಕ್ಕಂತೂ ಸಾಧ್ಯ ಇಲ್ಲ. ನೀವು ಕೊಟ್ಟಿದ್ದಂತ ಹಣಕ್ಕೆ ಒಂದು ಅರ್ಥಪೂರ್ಣವಾದಂತ ಕೆಲಸ ಅಂತೂ ಖಂಡಿತ ಮಾಡಿ ತೋರಿಸ್ತೀನಿ ಸರ್. ಥ್ಯಾಂಕ್ ಯು. ನೀವೇನ್ ಹೇಳಕ್ ಇಷ್ಟಪಡ್ತೀವಿ ಸರ್? ಯಾರೆಲ್ಲ ಈ ವಿಡಿಯೋಸ್ ನೋಡಿ ಬ್ಯಾಡ್ ಕಾಮೆಂಟ್ಸ್ ಮಾಡ್ತಾರೆ, ಫೇಸ್ಬುಕ್ ಆಗ್ಲಿ, ಯೂಟ್ಯೂಬ್ ಆಗ್ಲಿ, ಆ ಕಮೆಂಟ್ಸ್ ಮಾಡೋದ್ ನಿಲ್ಲಿಸಬೇಕು. ಬಟ್ ಇಲ್ಲಿ ಬಂದು ನೋಡೋದಕ್ಕೂ ವಿಡಿಯೋ ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದು ನಾವು ನೋಡ್ಬೇಕಾಗಿರೋದು ಏನಂದ್ರೆ, ಈ ದೇವಸ್ಥಾನ, ನಮ್ಮ ಶನಿಮಹಾತ್ಮ ಸ್ವಾಮಿ ದೇವಸ್ಥಾನ ನೋಡ್ಬೇಕಾಗ್ತದೆ. ಈ ಶನಿಮಹಾತ್ಮ ಸ್ವಾಮಿ ದೇವಸ್ಥಾನದಲ್ಲಿ ಇರ್ತಕ್ಕಂಥ ದೇವ್ರ ಮಕ್ಕಳು ಬೇಜಾನ್ ಜನ ಇದ್ದಾರೆ. ಇಂಥವ್ರು ಜಾಸ್ತಿ ಆಗ್ಬಾರ್ದು ಅಂತ ನಮ್ದೊಂದು ರಿಕ್ವೆಸ್ಟ್. ಯಾಕಂತಂದ್ರೆ ಇಲ್ಲಿರ್ತಕ್ಕಂಥವ್ರನ್ನ ಅವ್ರವ್ರ ತಂದೆ ತಾಯಿ ಬಂದು ಅವ್ರವ್ರ ಮನೆಗಳವ್ರು ಬಂದು ಕರ್ಕೊಂಡು ಹೋಗ್ಬೇಕು, ಅವ್ರವ್ರದೇ ಆದಂತ ತಂದೆ ತಾಯಿನ ಸಾಕ್ಬೇಕು. ಯಾಕಂತಂದ್ರೆ ಆ ತಂದೆ ತಾಯಿ ನಮಗ್ ಜನ್ಮ ಕೊಟ್ಟಿರೋದಕ್ಕೆ ನಾವು ಪ್ರಪಂಚ ನೋಡ್ತೀವಿ. ಏನ್ ಸರ್ ನಿಜನ? ಜನಸ್ನೇಹಿ ಯೋಗೇಶನ್ ಅವರು ಎಲ್ರಿಗೂ ಅನ್ನ ಆಗ್ತಾ ಇದಾರೆ, ಅವರ ಆರೋಗ್ಯ ಸಮೇತ ನೋಡ್ಕೊಂತ ಇದಾರೆ. ಬಟ್ ಇಲ್ಲಿರ್ತಕ್ಕಂಥ ಜನ ಕಡಿಮೆ ಆಗ್ಬೇಕು, ಜಾಸ್ತಿ ಆಗ್ಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಯಾಕೆ ಆಗ್ಬಾರ್ದು ಅಂದ್ರೆ ಅವ್ರವ್ರ ತಂದೆ ತಾಯಿ ಅವ್ರವ್ರ ಮನೇಲೇ ಇರ್ಬೇಕು. ಏನಣ್ಣ? ಯಾಕಂದ್ರೆ ಈ ಒಂದು ಕೆಲವೊಂದು ಜಾಗಗಳಿಗೆ ನಾವ್ ಹೇಳ್ಬೋದು ಇದಿನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ. ಬಟ್ ಈ ದೊಡ್ಡ ಮಟ್ಟಕ್ಕೆ ಜನಸ್ನೇಹಿ ಯೋಗೇಶನ್ಗೆ ಸಹಾಯ ಮಾಡೋ ಶಕ್ತಿ ಐತೆ. ಬಟ್ ಇಲ್ಲಿರ್ತಕ್ಕಂಥವ್ರು ಜನ ಕಡಿಮೆ ಆಗ್ಬೇಕು. ಯಾಕಂದ್ರೆ ಅವ್ರವ್ರ ಮನೆಗಳಿಗೆ ಸೇರ್ಕೊಬೇಕು, ಅವ್ರವ್ರ ತಂದೆ ತಾಯಿನ. ಸ್ನೇಹಿತರುಗಳೇ, ಗುರುಗಳೇ, ಎಲ್ರಿಗೂ ನಂದೊಂದು ರಿಕ್ವೆಸ್ಟ್ ಏನಂತಂದ್ರೆ, ಇವತ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಈ ನಮ್ ಜನಸ್ನೇಹಿ ಯೋಗೇಶನ್ ಮಾಡ್ತಾ ಇರೋದನ್ನ ಈ ಎಲ್ಲಾ ಇಲ್ಲಿರ್ತಕ್ಕಂಥ ತಂದೆ ತಾಯಿ ನೆಕ್ಸ್ಟ್ ಮುಂದೇನು ಅವ್ರವ್ರ ಮನೆಯಲ್ಲಿ ಇಟ್ಕೊಂಡು ಸಾಕ್ಕೊಳ್ಳಿ. ಯಾಕಂತಂದ್ರೆ ಅವ್ರ ಜನ್ಮ ಕೊಟ್ಟರೆ ನಾವು ಪ್ರಪಂಚಗಳು ಹಿಡಿದೀವಿ. ಏನಣ್ಣ? ನಿಜ ನಿಜ ಸರ್, ನಿಜ. ಇವತ್ತು ಎಷ್ಟು ಕಷ್ಟಪಟ್ಟು ತಂದೆ ತಾಯಿಯವರು ಮಕ್ಕಳನ್ನ ಸಾಕಿರ್ತಾರೆ. ಇವತ್ತು ಅಷ್ಟು ಮಕ್ಕಳು ಸೇರಿ ಒಬ್ಬ ತಂದೆ ತಾಯಿನ ಸಾಕಾಗದೆ ಓದಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ನಿಮ್ಮ ತಂದೆ ತಾಯಿನ ಪ್ರೀತಿಸೋದಕ್ಕೆ ಶುರು ಮಾಡಿ, ಅವ್ರನ್ನ ಆಚೆ ಆಗ್ದಂಗೆ ನೋಡ್ಕೊಳ್ಳೋದಕ್ಕೆ ಶುರು ಮಾಡಿ. ಖಂಡಿತ ಅವಾಗ ಆಶ್ರಮಗಳು ಇರಲ್ಲ. ನಿಜವಾಗ್ಲೂ ಎಲ್ರಿಗೂ ಒಳ್ಳೇದಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ.